ಷೇರು ಮಾರ್ಕೆಟ್ಗೆ ದೊಡ್ಡ ಆಘಾತ. ಬಯಲಾಯಿತು 15 ಲಕ್ಷ ಕೋಟಿ ಮಹಾಮೋಸ. ಬಲೆಗೆ ಬಿತ್ತು ಬೆಂಗಳೂರಿನ ಚಿನ್ನದ ಕಂಪನಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದು ಕಂಪನಿ ಯಾವುದೇ ಬಿಸ್ನೆಸ್ ಮಾಡದೆ, ಯಾವುದೇ ನಿಜವಾದ ವ್ಯಾಪಾರ ಮಾಡದೆ, ಬರೀ ಕಾಗದದ ಮೇಲೆ ಅಂದ್ರೆ ಬರೀ ಬುಕ್ಸ್ ನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತ ಹೇಳಿ ತೋರಿಸೋಕೆ ಸಾಧ್ಯನಾ? ಇಂಥದ್ದೇ ಒಂದು ಬೃಹತ್ ಸ್ಕ್ಯಾಮ್ನ ಈಗ ಸೆಬಿ ಬಯಲು ಮಾಡಿದೆ. ಇಲ್ಲಿನ ಒಂದು ಕಂಪನಿ ಕೇವಲ ಪೇಪರ್ಸ್ ಮೇಲೆ ಸುಳ್ಳು ಲೆಕ್ಕ ಸೃಷ್ಟಿಸಿ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆದಾಯವನ್ನ ತೋರಿಸಿದೆ, ರೆವಿನ್ಯೂ ತೋರಿಸಿದೆ. 15 ಲಕ್ಷ ಕೋಟಿ, ಇದು ನಮ್ಮ ದೇಶದ ಒಟ್ಟು ಬಜೆಟ್ನ 1/3 ಮೊತ್ತ. ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕ್ಯಾಮ್. ಸತ್ಯಂ ಹಗರಣವನ್ನು ಮೀರಿಸೋ ಮಹಾಮೋಸ ಮಾಡಿದ್ದು ಬೆಂಗಳೂರು ಮೂಲದ ಫಾರ್ಚೂನ್ 500 ಲಿಸ್ಟ್ನಲ್ಲಿದ್ದ ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್. ಆತಂಕದ ವಿಚಾರ ಅಂದ್ರೆ ಈ ಕಂಪನಿಯಲ್ಲಿ ನಮ್ಮ ಕೋಟ್ಯಂತರ ಜನರ ಬೆವರ ದುಡ್ಡು ಕೂಡ ಇದೆ. ಯಾಕಂದ್ರೆ LICಯ ಹಣ ಕೂಡ ಇದೆ, ಇದರಲ್ಲಿ ಕರಗಿ ಹೋಗಿದೆ. ಷೇರುಪೇಟೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಧೂಳಿಪಟ ಆಗಿದೆ. ಇಷ್ಟಕ್ಕೂ ಏನಿದು ರಾಜೇಶ್ ಎಕ್ಸ್ಪೋರ್ಟ್ಸ್ ಮೆಗಾ ಸ್ಕ್ಯಾಮ್? ಕೇವಲ ನಂಬರ್ ಗೇಮ್ ಆಡಿ ಲಕ್ಷಾಂತರ ಕೋಟಿ ಸೃಷ್ಟಿಸಿದ್ದು ಹೇಗೆ? ಸೆಬಿಯ ತನಿಖೆಯಲ್ಲಿ ಹೊರಬಿದ್ದಿದ್ದೇನೋ? ಬನ್ನಿ ಇವತ್ತಿನ ಈ ವರದಿಯಲ್ಲಿ ಒಂದೊಂದೇ ಎಳೆಗಳನ್ನ ಬಿಡಿಸಿ ನೋಡ್ತಾ ಹೋಗೋಣ. ಗ್ಯಾರೇಜ್ನಿಂದ ಗ್ಲೋಬಲ್ ಮಟ್ಟಕ್ಕೆ ಬೆಂಗಳೂರಲ್ಲಿ ಶುರುವಾದ ಚಿನ್ನದ ಸಾಮ್ರಾಜ್ಯ. ಈ ಸ್ಕ್ಯಾಮ್ನ ಅಸಲಿ ಆಳ ಗೊತ್ತಾಗಬೇಕು ಅಂದ್ರೆ ಮೊದಲು ಈ ಕಂಪನಿಯ ಹಿನ್ನೆಲೆಯನ್ನ ನಾವು ಒಮ್ಮೆ ಅರ್ಥ ಮಾಡ್ಕೋಬೇಕು. ವರ್ಷ 1989. ರಾಜೇಶ್ ಮೆಹ್ತಾ ಅನ್ನೋ ವ್ಯಕ್ತಿ ಗುಜರಾತ್ ಮೂಲದವರು ತನ್ನ ಸಹೋದರನ ಬಳಿ ಕೇವಲ 1200 ರೂಪಾಯಿ ಸಾಲ ಪಡಿತಾರೆ. ಬೆಂಗಳೂರಿನ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಚಿನ್ನದ ವ್ಯಾಪಾರವನ್ನ ಶುರು ಮಾಡ್ತಾರೆ. ಅದೇ ವ್ಯಾಪಾರ ನೋಡ್ತಾ ನೋಡ್ತಾ ಹೆಮ್ಮರವಾಗಿ ಬೆಳೆದು ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಆಗಿ ರೂಪಾಂತರಗೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವೇ ವರ್ಷಗಳಲ್ಲಿ ಇವರು ಭಾರತದ ಅತಿ ದೊಡ್ಡ ಗೋಲ್ಡ್ ಎಕ್ಸ್ಪೋರ್ಟರ್ ಆಗ್ತಾರೆ. ವಿಶ್ವದ ಫಾರ್ಚೂನ್ 500 ಕಂಪನಿ ಪಟ್ಟಿಯಲ್ಲಿ ಕೂಡ ಮೆನ್ಷನ್ ಆಗ್ತಾರೆ. ಆದ್ರೆ ಅವರ ಪಾಲಿಗೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು 2015 ಜುಲೈ ತಿಂಗಳಲ್ಲಿ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ವಾಲ್ಕಾಂಬಿ SA ಅನ್ನೋ ವಿಶ್ವದ ಅತಿ ದೊಡ್ಡ ಚಿನ್ನ ಸಂಸ್ಕರಣಾ ಕಂಪನಿ ಇತ್ತು. ಆ ದೈತ್ಯ ಕಂಪನಿಯನ್ನ ರಾಜೇಶ್ ಎಕ್ಸ್ಪೋರ್ಟ್ಸ್ ತನ್ನ ಸಿಂಗಪುರ್ ಬ್ರಾಂಚ್ ಮೂಲಕ ಖರೀದಿ ಮಾಡ್ತು. ಅದು ಸಣ್ಣ ಡೀಲ್ ಆಗಿರಲಿಲ್ಲ, $400 ಮಿಲಿಯನ್ ಡೀಲ್, ಕ್ಯಾಶ್ ನಲ್ಲಿ ಡೀಲ್ ಆಯ್ತು. ಆ ವಾಲ್ಕಾಂಬಿ ಕಂಪನಿಯ ರೇಂಜ್ ಎಷ್ಟಿತ್ತು ಅಂತ ಹೇಳಿದ್ರೆ ವರ್ಷಕ್ಕೆ 945 ಟನ್ ಚಿನ್ನ ಮತ್ತು 325 ಟನ್ ಬೆಳ್ಳಿಯನ್ನ ಅದು ರಿಫೈನ್ ಮಾಡ್ತಾ ಇತ್ತು. ಅಲ್ಲಿಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಗ್ಲೋಬಲ್ ಜಾಯಿಂಟ್ ಆಗಿ ಹೊರಹೊಮ್ತು. ಇವರ ಕಾನ್ಫಿಡೆನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಜಗತ್ತಲ್ಲಿ ಉತ್ಪಾದನೆಯಾಗುವ ಒಟ್ಟು ಚಿನ್ನದಲ್ಲಿ 35% ಚಿನ್ನವನ್ನ ನಾವೇ ಪ್ರೋಸೆಸ್ ಮಾಡ್ತೀವಿ ಅಂತ ಕಂಪನಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಶುರು ಮಾಡ್ತು. ಹಾಗಿದ್ರೆ ಮುಂದೇನಾಯ್ತು? ಜಗತ್ತಿನ 35% ಚಿನ್ನ ನಾವೇ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ ಕಂಪನಿ ಕತೆ ಏನಾಯ್ತು? ಇದರ ಸ್ವಿಸ್ ಕಂಪನಿಯ ಲಿಂಕ್ ಏನು? ಭಾರತದ ಕಂಪನಿ, ಅದರ ಮೇಲೆ ಸಿಂಗಪುರ್ನ ಕಂಪನಿ, ಆಮೇಲೆ ಸ್ವಿಸ್ ಕಂಪನಿ, ಈ ಜೇಡರ ಬಲೆ ಏನು? ಹರ್ಷದ್ ಮೆಹ್ತಾ ಹಗರಣ ಅಂತೆಲ್ಲ ಕೇಳಿದಿರಲ್ಲ, ನಿಮಗೆ ಈ ಸ್ಟೋರಿ ಅದಕ್ಕಿಂತಲೂ ಥ್ರಿಲ್ಲಿಂಗ್ ಆಗಿದೆ ಸ್ನೇಹಿತರೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ ನೋಡಿ, ಆರ್ಥಿಕ ಜಗತ್ತಲ್ಲಿ, ಬಿಸ್ನೆಸ್ ಲೋಕದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಹಾಗೆ ಆರೋಗ್ಯ ಕೂಡ. ಯಾರಿಗೆ ಯಾವಾಗ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾಗಿ ಬರುತ್ತೆ ಹೇಳಕ್ಕಾಗೋದಿಲ್ಲ. ಒಂದು ಸಣ್ಣ ಸೊಳ್ಳೆನೂ ಸಾಕು, ಒಂದು ಸಣ್ಣ ಅಪಘಾತ ಸಾಕು, ಅಥವಾ ಒಂದು ಸಣ್ಣ ವೈರಸ್ ಸಾಕು. ಆದರೆ ಬಿಲ್ ಮಾತ್ರ ಲಕ್ಷಾಂತರ ರೂಪಾಯಿಗಳಲ್ಲೇ ಬರುತ್ತೆ. 3-4 ದಿನದ ಅಡ್ಮಿಷನ್ಗೆ 3-4 ಲಕ್ಷ ರೂಪಾಯಿನೇ ಚೆಲ್ಲಬೇಕಾಗಿರೋ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಗಂಭೀರ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೇಳಿದ್ರೆ ದಿವಾಳಿನೇ ಆಗಬೇಕಾಗುತ್ತೆ ತುಂಬ ಫ್ಯಾಮಿಲಿಗಳು. ಅದರಿಂದ ರಕ್ಷಣೆ ಪಡೆಯೋಕೆ ಅಂತಲೇ ಇರೋದು ಸ್ಮಾರ್ಟ್ ಪರಿಹಾರ ಹೆಲ್ತ್ ಇನ್ಶೂರೆನ್ಸ್. ಕಂಪನಿಗಳಿಂದ ಕೊಟ್ಟಿರಬಹುದು, ಆದರೆ ಲಿಮಿಟ್ ಇರುತ್ತೆ ಸ್ನೇಹಿತರೆ. 1 ಲಕ್ಷ 1.5 ಲಕ್ಷ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮದೇ ಪರ್ಸನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ, ವೇಟಿಂಗ್ ಪೀರಿಯಡ್ ಎಲ್ಲ ಮುಗಿದು ಹೋಯಿತು ಅಂತ ಹೇಳಿದ್ರೆ, ಆಮೇಲೆ ಥ್ರೂಔಟ್ ಲೈಫ್ನಲ್ಲಿ ಹೆಲ್ತ್ ಬಿಲ್ಗಳ ಭೀತಿಯಿಂದ ಬಚಾವಾಗ್ಬೋದು. ಬರೀ 600-800 ರೂಪಾಯಿಗೆಲ್ಲ 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೂ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸೋಕೆ ಸಾಧ್ಯ ಆಗುತ್ತೆ. ಅವಾಗ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಇರೋದಿಲ್ಲ. ಆದರೆ ಯಾವ್ದು ಚೂಸ್ ಮಾಡಬೇಕು, ಹೇಗೆ ಚೂಸ್ ಮಾಡಬೇಕು ಅನ್ನೋ ಆತಂಕ, ಕ್ವಶನ್ಸ್ ನಿಮಗಿದ್ರೆ, ಅವ್ರು ಹಾಕೋ ಕಂಡೀಷನ್ಸ್ ಅರ್ಥ ಆಗಲ್ಲ ಅಂತ ನೀವು ಹೇಳ್ತಾ ಇದ್ರೆ, ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಕನ್ನಡದ ಉದ್ಯಮಿಗಳಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದಾ ಅವರ ಬೆಂಬಲಿತ ಪ್ಲಾಟ್ಫಾರ್ಮ್ ಇದು ಡಿಟೋ. ಇಲ್ಲಿ IRDAI ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ನಿಮಗೆ ಫ್ರೀ ಆಗಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಪಾಲಿಸಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ಇವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ ಔಟ್ ಆಫ್ 5.
ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ ಅವರೊಂದಿಗೆ ಫ್ರೀ ಕನ್ಸಲ್ಟೇಷನನ್ನು ಬುಕ್ ಮಾಡ್ಕೋಬೋದು. ನೀವು ಬುಕ್ ಮಾಡಿರೋ ಟೈಮಿಗೆ ಮಾತ್ರ ಒಂದು ಕಾಲ್ ಮಾಡ್ತಾರೆ, ಇಲ್ಲಾಂದರೆ ನಿಮಗೆ ಅವರು ಕಾಲೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಸಕ್ತಿ ಇರೋರು ಲಿಂಕನ್ನು ಓಪನ್ ಮಾಡಿ ಚೆಕ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ ಅಡ್ವೈಸನ್ನು ಪಡೀರಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಆದಾಯ ಲಕ್ಷ ಕೋಟಿ, ಲಾಭ ಮಾತ್ರ ಶೇಂಗಾ ಬೀಜ. ಆ ಒಂದು ದೂರು ಬಯಲಾಯ್ತು ಅಸಲಿ ಬಣ್ಣ. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು, ಆದ್ರೆ ನಿಜವಾದ ಟ್ವಿಸ್ಟ್ ಶುರುವಾಗೋದು ಇಲ್ಲಿ. ಯಾವಾಗ ಇವರು ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಆಗ ಆರ್ಥಿಕ ತಜ್ಞರಿಗೆ ಒಂದು ಅನುಮಾನ ಬಂತು. ಈ ಅನುಮಾನಕ್ಕೆ ಕಾರಣ ಅವರ ಬ್ಯಾಲೆನ್ಸ್ ಶೀಟ್. ಗಮನ ಕೊಟ್ಟು ಕೇಳಿ. 2026ನೇ ಆರ್ಥಿಕ ವರ್ಷದ ಕಡೆಯ ತ್ರೈಮಾಸಿಕದಲ್ಲಿ Q4ನಲ್ಲಿ ಕಂಪನಿ ತೋರಿಸಿದ ಒಟ್ಟು ಆದಾಯ 2,36,864 ಕೋಟಿ ರೂಪಾಯಿ. ಜಸ್ಟ್ ಇಮ್ಯಾಜಿನ್, ಒಂದು ಕ್ವಾರ್ಟರ್ನಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಆದಾಯ ಅಂತ ಹೇಳಿದ್ರೆ ಲಾಭ ಕೂಡ ಸಾವಿರಾರು ಕೋಟಿಯಲ್ಲಾದ್ರೂ ಇರಬೇಕಲ್ವಾ. ಆದರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಲಾಭದ ಬದಲು ತೋರಿಸಿದ್ದು 53.5 ಕೋಟಿ ರೂಪಾಯಿ ನಷ್ಟವನ್ನ, ನೆಟ್ ಲಾಸ್ ಅನ್ನ. ಇನ್ನು ಇಡೀ ವರ್ಷದ ಆದಾಯ ಬರೋಬ್ಬರಿ 7.78 ಲಕ್ಷ ಕೋಟಿ. ಆದರೆ ಲಾಭ ಬಂದಿದ್ದು ಕೇವಲ 112 ಕೋಟಿ ರೂಪಾಯಿ. ಆದಾಯ ಆಕಾಶದಲ್ಲಿದೆ, ಲಾಭ ಪಾತಾಳದಲ್ಲಿದೆ. ಯಾಕೆ ಹಿಂಗೆ? ಈ ಪ್ರಶ್ನೆನೇ ಸೆಬಿಯ ಕಣ್ಣು ಇವ್ರ ಮೇಲೆ ಬೀಳೋ ರೀತಿ ಮಾಡ್ತು. ಈ ದೈತ್ಯ ಲೆಕ್ಕಾಚಾರದ ಮೇಲೆ ಮೊದಲಿಗೆ ಮಾರ್ಚ್ 2024ರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ನ ಷೇರುದಾರರೊಬ್ಬರು ಟ್ರೇಡ್ ಲೆಕ್ಕದಲ್ಲಿ ಏನೋ ಫ್ರಾಡ್ ಆಗ್ತಾ ಇದೆ ಅಂತ ಕಂಪನಿ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಟ್ರೇಡ್ ರಿಸೀವಬಲ್ಸ್ ವರ್ಷಾನುಗಟ್ಲೆಯಿಂದ ಹಾಗೆ ಬಾಕಿ ಉಳಿದಿದೆ, ಯಾವುದೇ ಲೆಕ್ಕ ಕ್ಲಿಯರ್ ಆಗ್ತಿಲ್ಲ ಅಂತ ಸೆಬಿಗೆ ಒಂದು ಇಮೇಲ್ ದೂರನ್ನು ಕೊಟ್ಟರು. ಕೂಡಲೇ ಅಲರ್ಟ್ ಆದ ಸೆಬಿ ಅವ್ರು ಮುಂಚೆನೇ ಕಂಡುಬಿಟ್ಟು ನೋಡಬೇಕಾಗಿತ್ತು, ಮಾರ್ಕೆಟ್ ರೆಗ್ಯುಲೇಟರ್ ಅಲ್ವಾ. ಯಾರೊಬ್ಬರು ಫ್ಲ್ಯಾಗ್ ಮಾಡಿದ್ಮೇಲೆ ಆಮೇಲೆ ನೋಡಿ BDO ಇಂಡಿಯಾ ಅನ್ನೋ ಸಂಸ್ಥೆಗೆ ಫೋರೆನ್ಸಿಕ್ ಆಡಿಟ್ ಮಾಡೋಕೆ ಸೂಚಿಸಿದ್ರು. ಆದರೆ ತನಿಖೆಗಿಳಿದ ಆಡಿಟರ್ಗಳಿಗೆ ಶಾಕ್ ಕಾದಿತ್ತು. ಯಾಕಂದರೆ ಇಲ್ಲಿ ಲೆಕ್ಕ ಮಾತ್ರ ಇತ್ತು, ಆದರೆ ದಾಖಲೆಗಳೇ ಇರಲಿಲ್ಲ. ಉದಾಹರಣೆಗೆ ಕಂಪನಿಯ ಲೆಕ್ಕದಲ್ಲಿ 7,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಖರೀದಿ ಆಗಿದೆ ಅಂತಿತ್ತು. ಆದರೆ ಬಿಲ್ ಕೇಳಿದಾಗ ಬರೀ 2% ಮಾತ್ರ ಖರೀದಿಗೆ ಬಿಲ್ ತೋರಿಸ್ತಾ ಇದ್ದಾರೆ. 2%ಗೆ 98% ಖರೀದಿಗೆ ಬಿಲ್ಲೇ ಇಲ್ಲ. ಇನ್ನು 12,000 ಕೋಟಿ ರೂಪಾಯಿನ ಸೇಲ್ಸ್ ಲೆಕ್ಕದಲ್ಲಿ ಕೇವಲ 35% ಮಾತ್ರ ಪೂರಕ ದಾಖಲೆಗಳನ್ನು ತೋರಿಸಿದ್ರು. ಇಷ್ಟೇ ಅಲ್ಲದೆ ಆಡಿಟರ್ಗಳು ಡೀಟೇಲ್ಸ್ ಕೇಳಿದಾಗಲೆಲ್ಲ ಕಂಪನಿ ಸರ್ವರ್ ಡೌನ್ ಇದೆ, ಡೇಟಾ ಇಲ್ಲ ಸದ್ಯಕ್ಕೆ, ಆಮೇಲೆ ಅಂತ ಕತೆ ಹೇಳ್ತಾ ಇದ್ರು. ಸಾಕ್ಷ್ಯಗಳನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು. ಸೆಬಿ ಇದನ್ನ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ಸ್ವಿಸ್ ಕಂಪನಿ ಹೆಸರಲ್ಲಿ ಕಳ್ಳಾಟ. ಇಷ್ಟೆಲ್ಲ ಲೆಕ್ಕದಲ್ಲಿ ಗೋಲ್ಮಾಲ್ ಮಾಡಿದ್ದು ಎಲ್ಲಿಂದ ಅಂತ ಹುಡುಕ್ತಾ ಹೋದ್ರೆ ಗುಟ್ಟು ಬಯಲಾಗಿದ್ದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ರಾಜೇಶ್ ಎಕ್ಸ್ಪೋರ್ಟ್ಸ್ ಮಾಡಿದ್ದೇನು ಅಂದರೆ ತಮ್ಮ ಲೆಕ್ಕದ ಪುಸ್ತಕದಲ್ಲಿ ತಮ್ಮ ಒಟ್ಟು ಆದಾಯದ 99% ದುಡ್ಡು ಸ್ವಿಟ್ಜರ್ಲ್ಯಾಂಡ್ನಿಂದಲೇ ಬರ್ತಾ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ಈ ಕಂಪನಿಯ ಕಾರ್ಪೊರೇಟ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಲಿಂಕ್ ಹೇಗಿದೆ ಅಂತ ನೋಡ್ತಾ ಹೋದ್ರೆ ನೋಡಿ, ಮೊದಲಿಗೆ ಭಾರತದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಇಂಡಿಯಾ, ಇದರ ಕೆಳಗಡೆ REL ಸಿಂಗಪೂರ್. ಈ ಸಿಂಗಪೂರ್ ಕಂಪನಿಯ ಕೆಳಗಡೆ ಗ್ಲೋಬಲ್ ಗೋಲ್ಡ್ ರಿಫೈನರೀಸ್ ಅಂದರೆ GGR ಅನ್ನೋ ಹೋಲ್ಡಿಂಗ್ ಕಂಪನಿ. ಈ GGR ಕೆಳಗಡೆ ಬರೋದೇ ನಾವು ಮೊದಲೇ ಹೇಳಿದ ಅಸಲಿ ಚಿನ್ನದ ಫ್ಯಾಕ್ಟರಿ ವಾಲ್ಕಾಂಬಿ. ನಿಯಮಗಳ ಪ್ರಕಾರ GGR ಕಂಪನಿಯಲ್ಲಿ ಸಿಂಗಪೂರ್ ಬ್ರಾಂಚ್ 95% ಷೇರು, ಹಾಗೆ ಭಾರತದ ಬ್ರಾಂಚ್ 5% ಷೇರು ಹೊಂದಿದೆ. ಇಲ್ಲಿಂದ ನಾವು 99% ಆದಾಯ ಬರ್ತಾ ಇದೆ ಅಂತ ಹೇಳಿ ರಾಜೇಶ್ ಹೇಳ್ಕೊಂಡಿದ್ರು. ಆದರೆ ಯಾವಾಗ ಸೆಬಿ ಅಧಿಕಾರಿಗಳು ಆ ಸ್ವಿಟ್ಜರ್ಲೆಂಡ್ನ ಅಸಲಿ ಲೆಕ್ಕಾಚಾರವನ್ನು ಕೆದಕ್ಕೆ ನೋಡಿದ್ರು, ದಂಗಾಗಿ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ನಡೆದಿದ್ದ ಮ್ಯಾಜಿಕ್ ಹೇಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ. 2023-24ನೇ ಸಾಲಿನಲ್ಲಿ ಚಿನ್ನವನ್ನು ಸಂಸ್ಕರಿಸೋ ವಾಲ್ಕಾಂಬಿ ಕಂಪನಿಯ ಒಟ್ಟು ಆದಾಯ ಇದ್ದಿದ್ದೆ ಬರೀ 543 ಕೋಟಿ ರೂಪಾಯಿ, ಜಸ್ಟ್ 543 ಕ್ರೋರ್ ರುಪೀಸ್. ಆದರೆ ಇದೇ ಟೈಮ್ನಲ್ಲಿ ಇದರ ಮೇಲಿರೋ GGR ಕಂಪನಿಯ ಅಕೌಂಟ್ನಲ್ಲಿ ತೋರಿಸಿದ ಲೆಕ್ಕ ಎಷ್ಟು ಗೊತ್ತಾ? 2.93 ಲಕ್ಷ ಕೋಟಿ ರೂಪಾಯಿ. ಅದೇ ವರ್ಷ ಭಾರತದ ರಾಜೇಶ್ ಎಕ್ಸ್ಪೋರ್ಟ್ಸ್ ತನ್ನ ಒಟ್ಟು ಆದಾಯ 2.81 ಲಕ್ಷ ಕೋಟಿ ರೂಪಾಯಿ ಅಂತ ತೋರಿಸಿದೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಕೆಳಗಿರೋ ಮೂಲ ಕಂಪನಿಯ ಆದಾಯ ಬರೀ 543 ಕೋಟಿ ರೂಪಾಯಿ. ಆದರೆ ಮೇಲಿನ ಕಂಪನಿಗಳ ರಿಪೋರ್ಟ್ಗೆ ಬರುವಷ್ಟರಲ್ಲಿ ಅದು 2.93 ಲಕ್ಷ ಕೋಟಿ ರೂಪಾಯಿಯಾಗಿ ಬದಲಾಗಿದೆ. ಎಲ್ಲಿಯ 542 ಕೋಟಿ ರೂಪಾಯಿ, ಎಲ್ಲಿಯ 2,80,000 ಕೋಟಿ ರೂಪಾಯಿ. ಇದರ ಬಗ್ಗೆ ಸೆಬಿ ಪ್ರಶ್ನೆ ಮಾಡಿದಾಗ ಕಂಪನಿ ಕೊಟ್ಟ ಸಮರ್ಥನೆ ಏನು ಗೊತ್ತಾ? ವಾಲ್ಕಾಂಬಿ ಅನ್ನೋದು ಕೇವಲ ಸಂಸ್ಕರಣಾ ಘಟಕ, ಹಾಗಾಗಿ ಅದು ಕೇವಲ ಸಂಸ್ಕರಣಾ ಶುಲ್ಕ ಅಂದರೆ ಪ್ರೊಸೆಸಿಂಗ್ ಫೀಸ್ ಮಾತ್ರ ಲೆಕ್ಕ ಹಾಕಿದೆ. ಆದರೆ ನಾವು ಆ ಇಡೀ ಚಿನ್ನದ ಮೌಲ್ಯವನ್ನು ನಮ್ಮ ಆದಾಯ ಅಂತ ಲೆಕ್ಕ ಹಾಕಿದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ಸೆಬಿ ಕೇಳಿದ ಪ್ರಶ್ನೆ ಸಿಂಪಲ್,
ಹಾಗಿದ್ರೆ ಆ ಸಾವಿರಾರು ಕೋಟಿ ಮೌಲ್ಯದ ಚಿನ್ನ ನಿಮ್ಮದೇ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ. ಯಾರಿಗೆ ಮಾರಿದ್ರಿ, ಯಾರಿಂದ ಖರೀದಿ ಮಾಡಿದ್ರಿ, ಇನ್ವಾಯ್ಸ್ ಎಲ್ಲಿದೆ ಅಂತ, ವೆಂಡರ್ ಬಿಲ್ ಎಲ್ಲಿದೆ ಅಂತ ಕೇಳಿದ್ರು. ಆದರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಬಳಿ ಯಾವ ದಾಖಲೆನೂ ಇರಲಿಲ್ಲ. ಹೀಗೆ ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಕಾಗದದ ಮೇಲೆ ಬರೋಬ್ಬರಿ 15.15 ಲಕ್ಷ ಕೋಟಿ ರೂಪಾಯಿಯನ್ನ ಸೃಷ್ಟಿ ಮಾಡಲಾಗಿದೆ, ಹುಟ್ಟಿಸ್ಬಿಟ್ಟಿದ್ದಾರೆ. ಇದು ಸೆಬಿಯ ಆರೋಪ. ಫೇಕ್ ಸೇಲ್ಸ್, ಓನರ್ ಅಕೌಂಟ್ಗೆ ಕೋಟಿ ಕೋಟಿ ಟ್ರಾನ್ಸ್ಫರ್. ಸ್ಕ್ಯಾಮ್ ಕೇವಲ ವಿದೇಶದಲ್ಲಿ ಮಾತ್ರ ಆಗಿಲ್ಲ, ದೇಶದ ಒಳಗೂ ದೊಡ್ಡ ಆಟ ನಡೆದಿದೆ. ಅಫ್ಲುಯೆನ್ಸ್ ಶೇರ್ಸ್ ಅಂಡ್ ಸ್ಟಾಕ್ಸ್ ಅನ್ನೋ ಒಂದು ಕಂಪನಿಯೊಂದಿಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಭರ್ಜರಿ ಬಿಸ್ನೆಸ್ ಮಾಡಿದೆಯಂತೆ. ಎಷ್ಟು ಗೊತ್ತಾ? ಬರೋಬ್ಬರಿ 11,487 ಕೋಟಿ ರೂಪಾಯಿ ಸೇಲ್ಸ್ ಹಾಗೂ 11,488 ಕೋಟಿ ರೂಪಾಯಿನ ಪರ್ಚೇಸ್. ಆದರೆ ಸೆಬಿ ಅಧಿಕಾರಿಗಳು ಆ ಅಫ್ಲುಯೆನ್ಸ್ ಕಂಪನಿಯನ್ನ ಅಲ್ಲಿ ಹೋಗಿ ಹೌದೇನ್ರಿ ತೋರಿಸಿ ಅಂತ ಕೇಳಿದಾಗ ರಾಜೇಶ್ ಎಕ್ಸ್ಪೋರ್ಟ್ಸಾ, ಯಾರು ನಮ್ಮ ಕಸ್ಟಮರ್ ಅಲ್ವಲ್ಲ ಅವರು, ನಮಗೂ ಅವ್ರಿಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಕೈ ತೊಳ್ಕೊಂಡಿದ್ದಾರೆ. ಸೊ ಇಲ್ಲಿ ಫೇಕ್ ಬಿಲ್ಲಿಂಗ್ ಆಗಿದೆ ಅಂತ ಕ್ಲಿಯರ್ ಆಯಿತು. ಆದರೆ ಯಾಕೆ? ಸೆಬಿ ಪ್ರಕಾರ ಇವೆಲ್ಲವೂ ಚೇರ್ಮನ್ ರಾಜೇಶ್ ಮೆಹ್ತಾ ಅವರ ಪರ್ಸನಲ್ ಟ್ರೇಡಿಂಗ್ಗೆ ಬಳಕೆಯಾಗಿದೆ. ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ, ಆಡಿಟ್ ಕಮಿಟಿ ಆಗಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬರೋಬ್ಬರಿ 339 ಕೋಟಿ ರೂಪಾಯಿಯನ್ನ ರಾಜೇಶ್ ಮೆಹ್ತಾ ಅವರ ಸ್ವಂತ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದನ್ನು ಅವರು ಷೇರುಪೇಟೆಯಲ್ಲಿ ಡೆರಿವೇಟಿವ್ ಟ್ರೇಡಿಂಗ್ ಆಡಕ್ಕೆ ಬಳಸಿದ್ದಾರೆ. ನಂತರ ಬಿಸ್ನೆಸ್ ಸ್ಟ್ಯಾಂಡರ್ಡ್ ರಿಪೋರ್ಟ್ ಮಾಡಿರೋ ಹಾಗೆ ಇದರಲ್ಲಿ 232 ಕೋಟಿ ರೂಪಾಯಿಯನ್ನ ವಾಪಸ್ ಕಟ್ಟಿದ್ದಾರೆ. ಆದರೆ ರಾಯ್ಟರ್ಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಒಟ್ಟು 962 ಕೋಟಿ ರೂಪಾಯಿಯಷ್ಟು ಹಣವನ್ನ ಹೀಗೆ ಯಾವುದೇ ಅಪ್ರೂವಲ್ ಇಲ್ಲದೆ ಅಕ್ರಮವಾಗಿ ಡೈವರ್ಟ್ ಮಾಡಲಾಗಿದೆ. ಫ್ಯಾಮಿಲಿ ಓನ್ಡ್ ಕಂಪನಿ ಅಲ್ಲ ಇದು, ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿ. ಶೇರ್ ಮಾರ್ಕೆಟಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್, ಅದರ ಫೌಂಡರ್ಸ್, ಅದರ ಪ್ರಮೋಟರ್ಸ್ ಈ ರೀತಿ ಕಂಪ್ನಿ ದುಡ್ಡನ್ನು ತಗೊಂಡು ಬಂದು ಪರ್ಸನಲ್ ಅಕೌಂಟಿಗೆ ಹಾಕೊಂಡು ಟ್ರೇಡ್ ಮಾಡಿದ್ರೆ ಶೇರ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರೋ ಕಂಪನಿಯಲ್ಲಿ ಶೇರ್ ತಗೊಂಡಿರೋ ಇಂಡಿವಿಜುವಲ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಕತೆ ಏನು? ಕಣ್ಮರೆಯಾದ ಆಫ್ರಿಕಾದ ಗಣಿಗಳು, ಆ 1000 ಕೋಟಿ ಏನಾಯಿತು? ಇವರ ಸುಳ್ಳುಗಳ ಲಿಸ್ಟ್ ಇಲ್ಲಿಗೆ ಮುಗಿಯಲ್ಲ. ಬ್ಯಾಲೆನ್ಸ್ ಶೀಟ್ನಲ್ಲಿ 1035 ಕೋಟಿ ರೂಪಾಯಿಗಳ ಲೆಕ್ಕ ತೋರಿಸಲಾಗಿತ್ತು. ಇಷ್ಟು ದೊಡ್ಡ ಅಮೌಂಟ್ ಎಲ್ಲಿದೆ ಅಂತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೇಳಿದಾಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಕೊಟ್ಟ ಉತ್ತರ, ನಾವು ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತ. ಆದರೆ ಸೆಬಿ ತನಿಖೆಗಿಳಿದಾಗ ಗೊತ್ತಾಗಿರೋ ಸತ್ಯ ಬೇರೆನೇ ಇದೆ. ಆ ಗಣಿಗಳು ಎಲ್ಲಿವೆ, ರಿಪೋರ್ಟ್ ಕೊಡಿ ಅಂತ ಕೇಳಿದ್ರೆ ಕಂಪನಿ ಹತ್ರ ಯಾವುದೇ ಉತ್ತರನೇ ಇಲ್ಲ. ಹಾಗಾದರೆ 1000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಯಾರಿಗೂ ಗೊತ್ತಿಲ್ಲ. LIC ಹಣ ಮುಳುಗ್ತಾ ಷೇರುದಾರರ 12,000 ಕೋಟಿ ರೂಪಾಯಿ ಮಣ್ಣು ಪಾಲು. ಈಗ ಬರೋಣ ಈ ಹಗರಣದ ಅತಿದೊಡ್ಡ ಮತ್ತು ಕರಾಳ ಮುಖಕ್ಕೆ. ಅದು LIC. ಸಾಮಾನ್ಯ ಜನರ ಜೀವ ವಿಮೆಯ ಹಣವನ್ನ LIC ಎಲ್ಲಿ ಹೂಡಿಕೆ ಮಾಡಿದೆ ಅನ್ನೋದನ್ನ ನೀವು ನೋಡಲೇಬೇಕು. ಈ ವಿವಾದಿತ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲೂ ಕೂಡ LIC 10.80% ಶೇರನ್ನು ಹೊಂದಿದೆ. ದೊಡ್ಡ ಶೇರ್ ಇದು. 10% ಒಂದು ಕಂಪ್ನಿದು LIC ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, LIC ದೇಶದ 100 ಕಂಪ್ನಿಗಳು ಹೂಡಿಕೆ ಮಾಡುತ್ತೆ. ಆದರೆ ನೋಡಬೇಕಲ್ವಾ, ಪಬ್ಲಿಕ್ ಮನಿ ಅಲ್ವಾ, ಬುಕ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕಲ್ವಾ. LIC ಹತ್ರ ಎಕ್ಸ್ಪರ್ಟ್ಸ್ ಇದ್ದಾರಲ್ವಾ. ಇಂಥ ಕಂಪ್ನಿಯಲ್ಲಿ 10% ಶೇರನ್ನು ಹೆಂಗೆ ತಗೊಂಡ್ರು LIC ಅವರು? ಸೆಬಿಯ ಈ ಆರ್ಡರ್ ಹೊರಬೀಳ್ತಿದ್ದ ಹಾಗೆ ಷೇರುಪೇಟೆಯಲ್ಲಿ ಕಂಪನಿಯ ಷೇರುಗಳು ಪಾತಾಳಕ್ಕೆ ಬಿದ್ದಿವೆ. ಈಗ ಸೆಬಿ ಅಂದಾಜು ಮಾಡಿರೋ ಪ್ರಕಾರ ಹೂಡಿಕೆದಾರರ 12,726 ಕೋಟಿ ರೂಪಾಯಿ ಸಂಪತ್ತು ಕರಗಿ ಭಸ್ಮ ಆಗಿದೆ. ಇನ್ನೊಂದು ಕಡೆ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಈ ಕಂಪನಿಯಿಂದ ತನಗೆ ಬರಬೇಕಾಗಿರೋ 509 ಕೋಟಿ ರೂಪಾಯಿ ಸಾಲದ ವಸೂಲಿಗಾಗಿ NCLT ಮೆಟ್ಟಿಲೇರಿದೆ, ನ್ಯಾಷನಲ್ ಕಂಪನಿ ಲಾ ಟ್ರೈಬ್ಯುನಲ್ ಮೆಟ್ಟಿಲೇರಿದೆ. ಕಂಪನಿಯ ದಿವಾಳಿ ಪ್ರಕ್ರಿಯೆಗೆ ಅಂದರೆ ಇನ್ಸಾಲ್ವೆನ್ಸಿಗೆ ಆಗ್ರಹಿಸಿದೆ. ಹಾಗೆಯೇ ಈ ಸಾಲವನ್ನು ಮಾರಾಟ ಮಾಡೋಕ್ಕೂ ಕೂಡ ಬ್ಯಾಂಕ್ ಚಿಂತನೆ ನಡೆಸಿದೆ, ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ. ಇದರ ಬೆನ್ನಲ್ಲೇ ಸೆಬಿ ಕಠಿಣವಾದ ಮಧ್ಯಂತರ ಆದೇಶ ಹೊರಡಿಸಿದೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯನ್ನು ಷೇರು ಮಾರುಕಟ್ಟೆಯಿಂದ ಬ್ಯಾನ್ ಮಾಡಲಾಗಿದೆ. ಚೇರ್ಮನ್ ರಾಜೇಶ್ ಮೆಹ್ತಾ ಅವರು ಷೇರುಪೇಟೆಯಲ್ಲಿ ಯಾವುದೇ ವಹಿವಾಟು ನಡೆಸೋ ಹಾಗಿಲ್ಲ. ಹೊಸದಾಗಿ ಫೊರೆನ್ಸಿಕ್ ಆಡಿಟ್ಗೆ ಆದೇಶ ಕೊಡಲಾಗಿದೆ ಹಾಗೂ ಆಡಿಟರ್ಗಳ ಬಗ್ಗೆ NFRAಗೆ ವಿಚಾರಣೆ ನಡೆಸೋಕೆ ಸೂಚಿಸಲಾಗಿದೆ. ಕಂಪನಿಯ ಸಮರ್ಥನೆ ಏನು, ಮುಂದೇನು? ಇಷ್ಟೆಲ್ಲ ಆದಮೇಲೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಸುಮ್ಮನೆ ಕೂರುತ್ತಾ? ಸೆಬಿಯ ಆರ್ಡರ್ ಬಂದ ಮೇಲೆ ಕಂಪನಿ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅದರಲ್ಲಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಸೆಬಿ ಹಾಗೂ ನಮ್ಮ ಕಂಪ್ನಿ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ನಾವು ಡಿಕ್ಲೇರ್ ಮಾಡಿರೋ ಆದಾಯದ ಲೆಕ್ಕಾಚಾರ 100ಕ್ಕೆ 100 ಸರಿ ಇದೆ, ನಾವೇನು ಸುಳ್ಳು ಆದಾಯವನ್ನು ತೋರಿಸಿಲ್ಲ ಅಂತ ಏನು ಸ್ವತಃ ರಾಜೇಶ್ ಮೆಹ್ತಾ ಅವರೇ ಹೇಳಿಕೆ ಕೊಟ್ಟಿದ್ದು. ಇದೊಂದು ಮಧ್ಯಂತರ ಆದೇಶ ಅಷ್ಟೇ, ಇದರಲ್ಲಿರೋ ಯಾವ ವಿಚಾರವೂ ಸತ್ಯ ಅಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾವಿನ್ನೂ ದಾಖಲೆಗಳನ್ನು ಕೊಡ್ತಾ ಇದ್ದೀವಿ, ಸೆಬಿ ಫೈನಲಿ ಸರಿಯಾದ ತೀರ್ಮಾನಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಕಂಪನಿಯವರು. ವೀಕ್ಷಕರೇ, 15.15 ಲಕ್ಷ ಕೋಟಿ ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅಲ್ಲ. ಕಂಪನಿ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾ ಇದೆ. ಸೆಬಿ ದಾಖಲೆಗಳೇ ಇಲ್ಲ ಅಂತೇಳಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಆದರೆ ಒಂದಂತೂ ಸ್ಪಷ್ಟ, ಈ ಘಟನೆ ನಮ್ಮ ಸಿಸ್ಟಮ್ನಲ್ಲಿರೋ ಲೋಪಗಳನ್ನು ಮತ್ತು LIC ಯಂತಹ ಬೃಹತ್ ಸಂಸ್ಥೆಗಳ ಹೂಡಿಕೆ ನಿರ್ಧಾರಗಳನ್ನು ಮತ್ತೊಮ್ಮೆ ಪ್ರಶ್ನಿಸುವಂತೆ ಮಾಡಿರುವುದಂತೂ ಸತ್ಯ.
ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿಯ ನಿಮ್ಮ ಮಕ್ಕಳ ಆರೋಗ್ಯವನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕೆ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಮಾಡಿಸ್ಕೊಳ್ಳೋ ಉದ್ದೇಶ ನಿಮಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕ್ ಇದೆ, ಮಿಸ್ ಇಲ್ಲೇ ಚೆಕ್ ಮಾಡಿ. ಫ್ರೀಯಾಗಿ ನಿಮ್ಮದೇ ಭಾಷೆಯಲ್ಲಿ ಆಪ್ತ ರೀತಿಯಲ್ಲಿ ನೀವು ಅವರಿಂದ ಉಚಿತವಾಗಿ ಪ್ರೀಮಿಯಂ ಅಡ್ವೈಸನ್ನು ಪಡಿಬೋದು. IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ನಿಮ್ಮ ಆದಾಯ, ನಿಮ್ಮ ಏಜ್, ನಿಮ್ಮ ಫ್ಯಾಮಿಲಿಯ ಏಜ್, ಯಾರು ಎಷ್ಟು ಏಜ್ ಗ್ರೂಪಲ್ಲಿ ಬರ್ತಾರೆ ಎಲ್ಲ ನೋಡಿಬಿಟ್ಟು ಯಾವ್ದು ಸೂಟ್ ಆಗುತ್ತೆ ಅಂತಹ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ನಿಮಗೆ ಟೈಲರ್ ಮೇಡ್ ಆಗಿ ರೆಕಮೆಂಡ್ ಮಾಡ್ತಾರೆ. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ನೀವು ನಿಮ್ಮ ಕನ್ವೀನಿಯೆಂಟ್ ಟೈಮ್ನಲ್ಲಿ ಕಾಲ್ ಬುಕ್ ಮಾಡ್ಕೋಬೋದು ಅಥವಾ ವಾಟ್ಸಪ್ನಲ್ಲೂ ಕೂಡ ಡಿಸ್ಕಸ್ ಮಾಡ್ಬೋದು. ಸೊ ಮಿಸ್ ಇಲ್ಲದೆ ಆಸಕ್ತರು ಲಿಂಕ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.